ಸೊ ನೀವೊಂದು ಅಕೌಂಟಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ, BCom, MBA ಫಿನಾನ್ಸ್, MCom, ಅಕೌಂಟಿಂಗ್ ಅಂಡ್ ಫಿನಾನ್ಸ್ ಸೆಗ್ಮೆಂಟ್ ಅಲ್ಲಿ ನಿಮ್ಮ ಒಂದು ಕ್ಯಾರಿಯರ್ ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ SAP FICO ಒನ್ ಆಫ್ ದ ಬೆಸ್ಟ್ ಕ್ಯಾರಿಯರ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ SAP FICO ಅಂದ್ರೇನು, ಆಸ್ ಅ ಫ್ರೆಶರ್ ನೀವು ನಿಮ್ಮ ಒಂದು ರೋಡ್ ಮ್ಯಾಪ್ ಯಾವ ರೀತಿ ಇರಬೇಕು, ಸ್ಯಾಲರಿ ಪ್ಯಾಕೇಜ್ ಏನಿದೆ, ಜಾಬ್ ರೋಲ್ಸ್ ಗಳು ಯಾವುದು, ಇದ್ರ ಬಗ್ಗೆ ಕಂಪ್ಲೀಟ್ ಅದೊಂದು ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ಲಿಕ್ಕಿದ್ದೇನೆ. ಸೊ ಇವಾಗ ಕಂಪನೀಸ್ ಗಳಲ್ಲಿ ಫಿನಾನ್ಸ್ ಮತ್ತೆ ಅಕೌಂಟಿಂಗ್ ಅನ್ನು ಹ್ಯಾಂಡಲ್ ಮಾಡುವಂತ SAP ಮಾಡೆಲ್ ಬಂದ್ಬಿಟ್ಟು FICO. ಅದರಲ್ಲಿ FI ಅಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್, CO ಅಂದ್ರೆ ಕಂಟ್ರೋಲಿಂಗ್. FI ಬಂದ್ಬಿಟ್ಟು ಮೇಜರ್ ಆಗಿ ಅಕೌಂಟಿಂಗ್, ಟ್ಯಾಕ್ಸ್ ಮತ್ತೆ ಫಿನಾನ್ಸ್ ರಿಪೋರ್ಟಿಂಗ್ ಅನ್ನು ಹ್ಯಾಂಡಲ್ ಮಾಡಿದ್ರೆ, ಕಂಟ್ರೋಲಿಂಗ್ ಬಂದ್ಬಿಟ್ಟು ಕಾಸ್ಟ್ ಟ್ರ್ಯಾಕಿಂಗ್, ಬಜೆಟಿಂಗ್ ಅಂಡ್ ಕಂಪ್ಲೀಟ್ ಇಂಟರ್ನಲ್ ಕಂಟ್ರೋಲ್ಸ್ ಅನ್ನು ಹ್ಯಾಂಡಲ್ ಮಾಡುತ್ತೆ. SAP FICO ಈ ಒಂದು ಮಾಡೆಲ್ ಅನ್ನು ಬ್ಯಾಂಕಿಂಗ್, ಮ್ಯಾನುಫ್ಯಾಕ್ಚರಿಂಗ್, IT, ರಿಟೇಲ್ ಈ ಇಂಡಸ್ಟ್ರೀಸ್ ಗಳಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಸೊ ಯಾವುದೇ ಒಂದು ಕಂಪನಿ ಇರ್ಬೋದು, ಅದರಲ್ಲಿ SAP FICO ಅನ್ನುವಂಥದ್ದು ಒನ್ ಆಫ್ ದ ಮೇನ್ ಕೋರ್ ಮಾಡ್ಯೂಲ್ ಗಳಲ್ಲಿ ಒಂದಾಗಿದೆ. ಮೇಜರ್ 80% ಕಂಪನೀಸ್ ಗಳಲ್ಲಿ SAP ನ ಯೂಸ್ ಮಾಡಿದ್ದಾರೆ. ಎಕ್ಸಾಂಪಲ್ಗೆ ಕ್ಯಾಪ್ಜೆಮಿನಿ, TCS, ವಿಪ್ರೋ, ಡಿಲಾಯ್ಟ್. ಸೊ SAP ಅದರ ಒಂದು ಓಲ್ಡರ್ ವರ್ಷನ್ ECC ಇಂದ S4 HANAಗೆ ಮೈಗ್ರೇಟ್ ಆಗ್ತಾ ಇರೋದ್ರಿಂದ ಕರೆಂಟ್ಲಿ SAP FICO ಕನ್ಸಲ್ಟೆಂಟ್ ಗಳಿಗೆ ತುಂಬಾ ಬೇಡಿಕೆ ಇದೆ. ಓಕೆ, ಸೊ ಇವರು ಮೇಜರ್ ಆಗಿ ಪ್ರಾಸೆಸ್ ಇಂಪ್ಲಿಮೆಂಟೇಷನ್ ಮತ್ತೆ ಮೈಗ್ರೇಷನ್ಗೆ ಇವ್ರು ಬೇಕಾಗಿರೋದ್ರಿಂದ ಕರೆಂಟ್ಲಿ ಮಾರ್ಕೆಟ್ ಅಲ್ಲಿ ತುಂಬಾ ರಿಕ್ವೈರ್ಮೆಂಟ್ ಇದೆ ಸ್ಕಿಲ್ಡ್ SAP FICO ಕನ್ಸಲ್ಟೆಂಟ್ ಗಳಿಗೆ. SAP FICO ಕನ್ಸಲ್ಟೆಂಟ್ ಗಳ ಮೇಜರ್ ಜಾಬ್ ರೋಲ್ಸ್ ಗಳ ಬಗ್ಗೆ ನೋಡೋದಾದ್ರೆ, ಎಂಟ್ರಿ ಲೆವೆಲ್ ಅಲ್ಲಿ SAP FICO ಸಪೋರ್ಟ್ ಕನ್ಸಲ್ಟೆಂಟ್, ಜೂನಿಯರ್ ERP ಅನಲಿಸ್ಟ್, ಟ್ರೈನಿ ಕನ್ಸಲ್ಟೆಂಟ್, ಮಿಡ್ ಲೆವೆಲ್ ಅಂದ್ರೆ ಅರೌಂಡ್ 2 to 5 years ಎಕ್ಸ್ಪೀರಿಯನ್ಸ್ ಇರುವ SAP ಕನ್ಸಲ್ಟೆಂಟ್ ಗಳಿಗೆ ಮೇಜರ್ ಜಾಬ್ ರೋಲ್ ಗಳು ಬಂದ್ಬಿಟ್ಟು SAP FICO ಕನ್ಸಲ್ಟೆಂಟ್, ಬಿಸ್ನೆಸ್ ಅನಲಿಸ್ಟ್, ಫಿನಾನ್ಸ್ ಪ್ರಾಸೆಸ್ ಎಕ್ಸ್ಪರ್ಟ್ ಆಗಿದೆ. ಅದೇ ರೀತಿ 5 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇರುವ ಸೀನಿಯರ್ SAP FICO ಕನ್ಸಲ್ಟೆಂಟ್ಗಳ ಮೇಜರ್ ಜಾಬ್ ರೋಲ್ಗಳು ಬಂದ್ಬಿಟ್ಟು SAP FICO ಸೊಲ್ಯೂಷನ್ ಆರ್ಕಿಟೆಕ್ಟ್, ಪ್ರಾಜೆಕ್ಟ್ ಮ್ಯಾನೇಜರ್, SAP ಟ್ರೈನರ್ ಆಗಿದೆ. ಸೊ ಇಲ್ಲಿ ಎಂಟ್ರಿ ಲೆವೆಲ್ ಅಲ್ಲಿ ಒಂದು ಸ್ಯಾಲರಿ ಪ್ಯಾಕೇಜ್ ನೋಡೋದಾದ್ರೆ, ಒಬ್ಬ ಫ್ರೆಶರ್ ನ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಅರೌಂಡ್ 3 to 6 lakh ಪರ್ ಆನಮ್ ಈ ರೀತಿ ಇದೆ. ಮಿಡ್ ಲೆವೆಲ್ ಅಂದ್ರೆ 3 to 5 years ಎಕ್ಸ್ಪೀರಿಯನ್ಸ್ ಇರುವ SAP ಕನ್ಸಲ್ಟೆಂಟ್, FICO ಕನ್ಸಲ್ಟೆಂಟ್ ಗಳ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 8 ಇಂದ 15 lakhs ತನಕ ಪರ್ ಆನಮ್ ಈ ರೀತಿ ರೇಂಜ್ ಆಗುತ್ತೆ. ಅದೇ ನೀವು ಒಬ್ಬ ಸೀನಿಯರ್ SAP ಕನ್ಸಲ್ಟೆಂಟ್ ವಿತ್ ಮೋರ್ ದೆನ್ 5 years ಎಕ್ಸ್ಪೀರಿಯನ್ಸ್ ನಿಮ್ಗೆ ಇದೆ ಅಂತ ಆದ್ರೆ ನಿಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ ಮೋರ್ ದೆನ್ 20 lakhs ಸಹ ಹೋಗುತ್ತೆ. ಸೊ ಒಳ್ಳೆದಾದ ಒಂದು ಸ್ಯಾಲರಿ ಪ್ಯಾಕೇಜ್ SAP FICO ಕನ್ಸಲ್ಟೆಂಟ್ ಗಳಿಗೆ ಇದೆ. ಇದು ಮೇಜರ್ ಆಗಿ ಇಂಡಿಯಾದಲ್ಲಿ. ಅದೇ ನೀವು ಗ್ಲೋಬಲಿ ನೋಡೋದಾದ್ರೆ ನಿಮ್ಮ ಒಂದು ಎವರೇಜ್ ಸ್ಯಾಲರಿ ಎಂಟ್ರಿ ಲೆವೆಲ್ ಇಂದ ಹಿಡಿದು 5+ years ಎಕ್ಸ್ಪೀರಿಯನ್ಸ್ ಇರುವ SAP FICO ಕನ್ಸಲ್ಟೆಂಟ್ ಗಳ ಗ್ಲೋಬಲ್ ಸ್ಯಾಲರಿ ಬಂದ್ಬಿಟ್ಟು ಅರೌಂಡ್ 70,000 ಇಂದ ಹಿಡಿದು $1,20,000 ಈ ರೀತಿ ರೇಂಜ್ ಆಗುತ್ತೆ. ಸೊ SAP FICO ಕನ್ಸಲ್ಟೆಂಟ್ ಗಳಿಗೆ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಒಳ್ಳೆದಾದ ಪೇ ಸ್ಕೇಲ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಆಸ್ ಅ ಫ್ರೆಶರ್ ನಿಮ್ಮ ಒಂದು ರೋಡ್ ಮ್ಯಾಪ್ ಯಾವ ರೀತಿ ಇರಬೇಕು, ಸೊ ಏನೆಲ್ಲ ಸ್ಕಿಲ್ಸ್ ಗಳು ಮೇಜರ್ ಆಗಿ ನಿಮ್ಗೆ ಬೇಕಾಗ್ತದೆ ಅನ್ನುವಂಥದ್ದು. ಯಾವುದೇ ಒಂದು ಕಂಪನಿಯಲ್ಲಿ ಅಕೌಂಟಿಂಗ್ ಆರ್ ಎಲ್ಸ್ ಫಿನಾನ್ಸ್ ಪೊಸಿಷನ್ಗೆ ನೀವು ವರ್ಕ್ ಮಾಡ್ತಾ ಇರ್ತೀರಾ, ಬಟ್ ಅಲ್ಲಿ SAP ಯೂಸ್ ಮಾಡ್ತಾ ಇರೋದ್ರಿಂದ SAP FICO ಇದನ್ನ ಫ್ರಂಟ್ ಎಂಡ್ ಅಲ್ಲಿ ನೀವು ಯೂಸ್ ಮಾಡ್ತಾ ಇರ್ತೀರಾ. ಸೊ ನೀವು SAP FICO ಮಾಡಿದ್ರು ಆಸ್ ಅ ಫ್ರೆಶರ್ ನೀವು ಫ್ರಂಟ್ ಎಂಡ್ ಅಲ್ಲಿ ನೀವು ಆಸ್ ಎ ಅಕೌಂಟಿಂಗ್ ಆರ್ ಎಲ್ಸ್ ಫಿನಾನ್ಸ್ ಪೊಸಿಷನ್ಗೆ ನೀವು ವರ್ಕ್ ಮಾಡ್ತಾ ಇರ್ತೀರಾ. ಸೊ ನೀವು ಆಸ್ ಎ ಎಂಡ್ ಯೂಸರ್ FICO ಮಾಡ್ಯೂಲ್ ಅನ್ನು ಹ್ಯಾಂಡಲ್ ಮಾಡ್ತಾ ಇರ್ತೀರಾ. ಸೊ ಮೇಜರ್ ಆಗಿ ನೀವು ಕಲಿಬೇಕಾಗಿರುವಂತ ಸ್ಕಿಲ್ಸ್ ಗಳು ಬಂದ್ಬಿಟ್ಟು ಅಕೌಂಟಿಂಗ್ ಫಂಡಮೆಂಟಲ್ಸ್ ಗಳು. ಸೊ ಬ್ಯಾಲೆನ್ಸ್ ಶೀಟ್, ಜರ್ನಲ್ ಎಂಟ್ರೀಸ್, ಟ್ಯಾಕ್ಸ್, P&L ಇದರ ಒಂದು ಪ್ರಾಪರ್ ಆದ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಇರಬೇಕು. ಆಮೇಲೆ SAP FICO ಕಾನ್ಫಿಗರೇಷನ್ ಮತ್ತೆ ನ್ಯಾವಿಗೇಷನ್ ಸ್ಕಿಲ್ಸ್, SAP ನ್ಯಾವಿಗೇಷನ್ ಮತ್ತೆ ಕಾನ್ಫಿಗರೇಷನ್ ಸ್ಕಿಲ್ಸ್ ಗಳನ್ನ ನೀವು ಮೇಜರ್ ಆಗಿ ಕಲಿಬೇಕು. ಇದರ ಒಂದು ಟ್ರೈನಿಂಗ್ ಅನ್ನು ನೀವು ತಗೋಬೇಕು. ಮೇಜರ್ ಆಗಿ ಬಿಸ್ನೆಸ್ ನ ಪ್ರಾಸೆಸ್ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬರೀ SAP FICO ಕಲ್ತ್ರೆ ಸಾಕಾಗಲ್ಲ. ಸೊ ಒಂದು ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ ಫೈನಾನ್ಸ್ ಅಕೌಂಟ್ಸ್ ನ ಪ್ರಾಸೆಸ್ ಯಾವ ರೀತಿ ನಡೆಯುತ್ತೆ
ಇದರ ಒಂದು ಬಿಸ್ನೆಸ್ ಪ್ರಾಸೆಸ್ ನಾಲೆಜ್ ನಿಮ್ಗೆ ಬೇಕಾಗತ್ತೆ. ಆಮೇಲೆ ಇದ್ರ ಜೊತೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಆಮೇಲೆ ಒಳ್ಳೆದಾದ ಕಮ್ಯುನಿಕೇಶನ್ ಸ್ಕಿಲ್ ಬೇಕಾಗತ್ತೆ. ಯಾಕಂದ್ರೆ ನೀವು ಇಲ್ಲಿ ಇಂಪ್ಲಿಮೆಂಟೇಷನ್ ಪ್ರೊಸೆಸ್ ಅನ್ನು ಮಾಡೋದ್ರಿಂದ ಕ್ಲೈಂಟ್ ನ ರಿಕ್ವೈರ್ಮೆಂಟ್ ಅನ್ನು ನೀವು ಅರ್ಥ ಮಾಡ್ಕೋಬೇಕು, ಅವ್ರ ಜೊತೆ ನೀವು ಕಮ್ಯುನಿಕೇಶನ್ ಮಾಡಬೇಕು. ಸೆಕೆಂಡ್ ಬಂದ್ಬಿಟ್ಟು SAP FICO ಮಾಡ್ಯೂಲ್ ಅಂದ್ರೆ ಏನು, ಇದ್ರ ಒಂದು ಪ್ರಾಪರ್ ಆದ ಓವರ್ ವ್ಯೂ ನಿಮ್ಗೆ ಇರಬೇಕು. ಯೂಟ್ಯೂಬ್ ಅಲ್ಲಿ ಕೆಲವು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗಳು ಲೈಕ್ ಯುಡಮಿ, ಸ್ಕಿಲ್ ಶೇರ್, ಈ ರೀತಿ ಪ್ಲಾಟ್ಫಾರ್ಮ್ಸ್ಗಳಲ್ಲಿ SAP ರಿಲೇಟೆಡ್ ನಿಮಗೆ ತುಂಬಾ ಕೋರ್ಸಸ್ಗಳು, ಟ್ಯುಟೋರಿಯಲ್ಸ್ಗಳು ಸಿಗುತ್ತೆ. ಸೊ ಆದಷ್ಟು ಫ್ರೀ ಆಲ್ಸ್ ಸಮ್ ರೀಸನಬಲ್ ಅಮೌಂಟ್ ಪೇ ಮಾಡಿಕೊಂಡು ನೀವು SAP ಈ ಒಂದು ಮಾಡೆಲ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಫ್ರೀ ಆಗಿನೂ ನೀವು ಕಲಿಬಹುದು, ಆಲ್ಸ್ ತುಂಬಾ ಕಮ್ಮಿ ಪ್ರೈಸ್ಗೆ ನೀವು ಕೆಲವು ಆನ್ಲೈನ್ ಪ್ಲಾಟ್ಫಾರ್ಮ್ ಇಂದ ನೀವು ಕಲಿಬಹುದು. ಸೊ ಡೈರೆಕ್ಟ್ ಆಗಿ ನೀವು ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಅವ್ರಿಗೆ ಪೇ ಮಾಡಿ 20-30,000 ಪೇ ಮಾಡಿ ಕಲಿಯೋದಕ್ಕಿಂತ ಫಸ್ಟ್ ಆದಷ್ಟು ಫ್ರೀ ರಿಸೋರ್ಸಸ್ ಗಳಿಂದ ಈ ಒಂದು ಮಾಡ್ಯೂಲ್ ಅಂದ್ರೆ ಏನು ಇದರ ಒಂದು ಅರ್ಥ ನೀವು ಮಾಡ್ಕೊಳ್ಳಿ. ಬಿಕಾಸ್ ನೀವು ಫ್ರೆಶರ್ ಆಗಿರೋದ್ರಿಂದ ಆಫ್ಟರ್ ದಿಸ್ ನಿಮ್ಗೆ ಕಾನ್ಫಿಡೆನ್ಸ್ ಬಂತು, ಓಕೆ ನಿಮ್ಗೆ SAP ಮಾಡಬೇಕು ಅನ್ನುವಂತ ಕಾನ್ಫಿಡೆನ್ಸ್ ಇದೆ ಅಂತ ಆದ್ರೆ ಆಮೇಲೆ ಬೇಕಂತಿದ್ರೆ ನೀವು ಯಾವ್ದಾದ್ರು ಪ್ರೊಫೆಷನಲ್ ಅಂಡರ್ ಅಲ್ಲಿ ಟ್ರೈನಿಂಗ್ ತಗೊಳ್ಳಿ. ಸೊ ಲಿಂಕ್ಡ್ಇನ್, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ SAP ಎಕ್ಸ್ಪರ್ಟ್ಸ್ ಗಳು ಅವೈಲೇಬಲ್ ಇದ್ದಾರೆ, ಟ್ರೈನಿಂಗ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ನೀವು ಅವರನ್ನು ಅಪ್ರೋಚ್ ಆಗ್ಬಿಟ್ಟು ನೀವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಗಳಿಂದ ನೀವು ಟ್ರೈನಿಂಗ್ ಅನ್ನು ಪಡೆದುಕೊಂಡ್ರೆ ಒಳ್ಳೇದು. ಓಕೆ, ಇಲ್ಲದಿದ್ರೆ ಯಾವ್ದಾದ್ರು ಒಳ್ಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಎನ್ರೋಲ್ಮೆಂಟ್ ಮಾಡ್ಕೊಂಡು SAP FICO ಈ ಒಂದು ಮಾಡ್ಯೂಲ್ ನ ಟ್ರೈನಿಂಗ್ ಅನ್ನು ಪಡ್ಕೊಳ್ಳಿ. ಅಗೇನ್ ಇಲ್ಲಿ SAP ಅಲ್ಲಿ ಅಗೇನ್ ಇಲ್ಲಿ 2 ವರ್ಷನ್ಸ್ ಇದೆ. ಒಂದು ECC, ಅದು ಬಂದ್ಬಿಟ್ಟು ಓಲ್ಡರ್. ಇವಾಗ ಕರೆಂಟ್ಲಿ ಬರುವಂತದ್ದು SAP S/4HANA. ಸೊ ಅಗೇನ್ ಅದು 27ಗೆ ಡೆಡ್ ಲೈನ್ ಇತ್ತು, ಅದು ಇವಾಗ 2030 ಒಳಗಡೆ ಎಲ್ಲಾ ಕಂಪನೀಸ್ ಗಳಲ್ಲಿ S/4HANAಗೆ ಮೈಗ್ರೇಟ್ ಆಗ್ತಾ ಇದೆ ECC ಇಂದ. ಸೊ ನೀವು ECC ಕಲ್ತ್ರು ಒಳ್ಳೇದು, ಬಟ್ S/4HANA ಕಂಪೇರ್ ಟು ECC ಸ್ವಲ್ಪ ಈಸಿ. ಸೊ ನೀವು S/4HANA ಡೈರೆಕ್ಟ್ ಆಗಿ ನೀವು ಕಲಿಬಹುದು, ಬಟ್ ಸ್ಟಿಲ್ ನೀವು ಅಟ್ಲೀಸ್ಟ್ ECC ಟ್ರೈನಿಂಗ್ ತಗೊಂಡ್ರು ನೀವು ಆಗತ್ತೆ S/4HANA ನೀವು ಕಲಿಬಹುದು, ಓನ್ ಆಗಿ ನೀವು ಕಲಿಬಹುದು. ಸೊ ಟ್ರೈನಿಂಗ್ ತಗೊಂಡ್ಮೇಲೆ ಮೇಜರ್ ಆಗಿ ರಿಯಲ್ ಟೈಮ್ ಪ್ರಾಸೆಸ್ ಮೇಲೆ ನೀವು ವರ್ಕ್ ಮಾಡಬೇಕು. ವೆಂಡರ್ ಇನ್ವಾಯ್ಸ್ ಪೋಸ್ಟಿಂಗ್ ಹೇಗೆ ಮಾಡುವಂಥದ್ದು, ಕಸ್ಟಮರ್ ಪೇಮೆಂಟ್ ಪ್ರೊಸೆಸಿಂಗ್ ಹೇಗೆ ಮಾಡುವಂಥದ್ದು, ಬಜೆಟಿಂಗ್ ಹೇಗೆ ಮಾಡುವಂಥದ್ದು, ಇದ್ರ ಮೇಲೆ ರಿಯಲ್ ಟೈಮ್ ಸಿನಾರಿಯೋಸ್ಗಳ ಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಅದ್ರ ಜೊತೆ ನಿಮ್ಮ ಒಳ್ಳೆದಾದ ಒಂದು ಪ್ರೊಫೈಲ್ ಅನ್ನು ನೀವು ಬಿಲ್ಡ್ ಮಾಡಬೇಕು. ಲಿಂಕ್ಡ್ಇನ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ಒಳ್ಳೆದಾದ ಒಂದು ಪ್ರೊಫೈಲ್ ಅನ್ನು ಬಿಲ್ಡ್ ಮಾಡಬೇಕು. ನೆಟ್ವರ್ಕಿಂಗ್ ತುಂಬಾ ಇಂಪಾರ್ಟೆಂಟ್. ರಿಕ್ರೂಟರ್ಸ್ ಜೊತೆ ನೆಟ್ವರ್ಕ್ ಬಿಲ್ಡ್ ಮಾಡಿ, ಕನೆಕ್ಷನ್ಸ್ ಬಿಲ್ಡ್ ಮಾಡಿ. ಸೊ ಇದು ನಿಮ್ಗೆ ಪ್ಲೇಸ್ಮೆಂಟ್ ಚಾನ್ಸಸ್ಗಳು ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ಪಾಸಿಬಲ್ ಆದ್ರೆ ನೀವು SAP ಸರ್ಟಿಫಿಕೇಶನ್ ಮಾಡೋದು ಒಳ್ಳೇದು. ಯಾಕಂದ್ರೆ ಇಂಡಿಯಾದಲ್ಲಿ ಕೆಲವು ಕಂಪನೀಸ್ಗಳಲ್ಲಿ SAP ಸರ್ಟಿಫಿಕೇಶನ್ ಮ್ಯಾಂಡೇಟರಿ ಆಗಿದೆ, ಬಟ್ ನೀವು ಗ್ಲೋಬಲ್ ಅಲ್ಲಿ ಹೋಗೋದಾದ್ರೆ ಅಲ್ಲಿ ಬೇಕೇ ಬೇಕಾಗಿದೆ. ಸೊ SAP ಸರ್ಟಿಫಿಕೇಶನ್ ನಿಮ್ಮ ಒಂದು ರೆಸ್ಯೂಮ್ ವೈಟೇಜ್ ಅನ್ನು ಇನ್ಕ್ರೀಸ್ ಮಾಡ್ತದೆ, ಬಟ್ ಇದು ಕಂಪಲ್ಸರಿ ಅಲ್ಲ ಇಂಡಿಯಾದಲ್ಲಿ. ಸೊ ಮಾಡಿದ್ರೆ ಒಳ್ಳೇದು, ಡೆಫಿನೆಟ್ ಆಗಿ ಅದು ನಿಮ್ಮ ಒಂದು ಪೋರ್ಟ್ಫೋಲಿಯೋನ ಬೂಸ್ಟ್ ಮಾಡುತ್ತೆ. ನೀವು ಫ್ರೆಶರ್ ಆಗಿರೋದ್ರಿಂದ ಎಂಟ್ರಿ ಲೆವೆಲ್ ರೋಲ್ಸ್ ಗಳಿಗೆ ನೀವು ಅಪ್ಲೈ ಮಾಡಿ SAP FICO ಟ್ರೈನಿ ಆಗಿ, ERP ಸಪೋರ್ಟ್ ಆಗಿ, ಫಿನಾನ್ಸ್ ಪ್ರೊಸೆಸ್ ಅಲ್ಲಿ ನೀವು ಎಂಟ್ರಿ ಲೆವೆಲ್ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಆಮೇಲೆ S/4HANA ಇವಾಗ ಲೇಟೆಸ್ಟ್ SAP ವರ್ಷನ್ ಆಗಿರೋದ್ರಿಂದ ಇದ್ರ ಮೇಲೆ ನೀವು ಅಪ್ಗ್ರೇಡ್ ಆಗ್ತಾನೆ ಇರ್ಬೇಕಾಗತ್ತೆ. SAP FICO ಮಾಡ್ಯೂಲ್ ಅನ್ನು ಬೇರೆ ಕೋರ್ ಮಾಡ್ಯೂಲ್ ಜೊತೆ ಹೇಗೆ ಇಂಟಿಗ್ರೇಟ್ ಮಾಡುವಂತದ್ದು, ಎಕ್ಸಾಂಪಲ್ಗೆ ಮೆಟೀರಿಯಲ್ ಮ್ಯಾನೇಜ್ಮೆಂಟ್, MMSD, ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್, ಈ ಮಾಡ್ಯೂಲ್ ಜೊತೆ ಹೇಗೆ ಇಂಟಿಗ್ರೇಟ್ ಮಾಡುವಂತದ್ದು, ಇದನ್ನು ಸಹ ನೀವು ಕಲಿತಾ ಇರ್ಬೇಕಾಗತ್ತೆ. ಸೊ ಫ್ರೆಂಡ್ಸ್, SAP ಗೆ ಕರೆಂಟ್ಲಿ ಗ್ಲೋಬಲಿ ತುಂಬಾ ಅಪರ್ಚುನಿಟೀಸ್ಗಳು ಇದೆ. ಇಂಡಿಯಾ ಆಸ್ ವೆಲ್ ಆಸ್ ಅಬ್ರಾಡ್ ಅಲ್ಲಿ ತುಂಬಾ ಅಪರ್ಚುನಿಟೀಸ್ಗಳು ಇದೆ. ಸೊ ನೀವು ಅಕೌಂಟಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಇದ್ದೀರಾ ಅಂತ ಆದ್ರೆ ನಿಮ್ಮ ಅಕೌಂಟ್ಸ್ ಫಂಡಮೆಂಟಲ್ಸ್ ಅನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅದರ ಜೊತೆ SAP FICO ಅನ್ನು ಮಾಡಿ. ಫ್ರೆಶರ್ ಆಗಿದ್ರೆ ನೀವು ಕಂಪನೀಸ್ಗಳಿಗೆ ಜಾಬ್ಗೆ ಅಪ್ಲೈ ಮಾಡಿ. ಅಟ್ಲೀಸ್ಟ್ ಎಂಡ್ ಯೂಸರ್ ಆಗಿ ನೀವು ಅಲ್ಲಿ ವರ್ಕ್ ಮಾಡಿ. 1 year or else 2 years ಎಕ್ಸ್ಪೀರಿಯನ್ಸ್ ಆದ್ಮೇಲೆ SAP ಗ್ಲೋಬಲ್ ಸರ್ಟಿಫಿಕೇಶನ್ ಅನ್ನು ಮಾಡಿದ್ರೆ ಒಳ್ಳೇದು. ಬಟ್ SAP ಕನ್ಸಲ್ಟೆಂಟ್ ಇದಕ್ಕೆ ಟ್ರೈನಿಂಗ್ ತಗೊಂಡು ನೀವು ಅಲ್ಲಿ ಜಾಬಿಗೆ ಅಪ್ಲೈ ಮಾಡಿ. ಓಕೆ, ಸೊ ಡೆಫಿನೆಟ್ ಆಗಿ ಇಲ್ಲಿ ತುಂಬಾ ಅಪರ್ಚುನಿಟಿ ಇದೆ. ಫ್ಯೂಚರ್ ಅಲ್ಲಿ ಸಹ ತುಂಬಾ ಸ್ಕೋಪ್ ಇದೆ. ಸೊ AI ಬಂದ್ರು ಅದು ಇಲ್ಲಿ ನಿಮ್ಗೆ ಜಾಸ್ತಿ ಆದ ಎಫೆಕ್ಟ್ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ನಾವು ಮೇಜರ್ ಆಗಿ ಅಕೌಂಟ್ ಫಿನಾನ್ಸ್ ಅನ್ನು ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ. ಸೊ ಇಲ್ಲಿ ನಿಮ್ಮ ಒಂದು ಪೊಸಿಷನ್ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ.
ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋದಿಂದ SAP FICO ಮಾಡ್ಯೂಲ್ ಅಂದ್ರೆ ಏನು, ಇದ್ರ ಬಗ್ಗೆ ಒಂದು ಸಮ್ ಐಡಿಯಾ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಯಾರಿಗೆ ಹೆಲ್ಪ್ ಆಗ್ಬೋದು ಅವ್ರಿಗೆ ಪ್ಲೀಸ್ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.